ಬೆಂಡಿ ಫ್ರೈಸ್ ಎಲ್ಲ ಈ ಟೈಪ್ ಬರಬೇಕು. ಇಲ್ಲಿ ನೋಡ್ರಿ, ಈ ಟೈಪ್ ಮುರಿದ್ರೆ ಇಲ್ಲೇ ಯಾವ ಟೈಪ್ ಸೌಂಡ್ ಬರ್ತೈತೆ ಅಂಥೇಳಿ. ಈ ಟೈಪ್ ಕುರುಕುರುವಾಗಿ ಬಂದರೆ ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತಾವೆ. ನೀವು ಮಾಡೋ ಬೆಂಡಿ ಫ್ರೈನು ಈ ಟೈಪ್ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾ ಹೇಳೋ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿರಿ. ಅಂದಾಗ ನೀವು ಮಾಡೋ ಬೆಂಡಿ ಫ್ರೈನು ಈ ಟೈಪ್ ಫುಲ್ ಕ್ರಿಸ್ಪಿಯಾಗಿ ಮಸ್ತ್ ಟೇಸ್ಟಾಗಿ ಬರ್ತಾವೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಕುರುಕುರು ಬೆಂಡಿ ಫ್ರೈ ರೆಡಿ ಆಗತ್ತಾವ. ಈಗ ರೈನಿ ಸೀಸನ್ ಅಲ್ಲ, ರೈನಿ ಸೀಸನ್ ಒಳಗೆ ಈವ್ನಿಂಗ್ ಟೈಮ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತೇಳಿ ಇದನ್ನು ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಮಸ್ತು ಅಂತ ಅನಿಸ್ತೈತಿ. ಈ ಬೆಂಡಿ ಫ್ರೈ ಎಲ್ಲ ಕ್ರಿಸ್ಪಿಯಾಗಿ ಬರ್ತಾವೆ, ಭಾಳ ಟೇಸ್ಟ್ ಅಂತ ಅನಿಸ್ತಾವೆ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗ್ತೈತಿ. ನಾ ಹೇಳೋ ಪ್ರೊಸೀಜರ್ ಪ್ರಕಾರ ಮಾಡ್ರಿ, ಅಂದ್ರೆ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವೆ. ಇಲ್ಲಂದ್ರೆ ಬೆಂಡಿಕಾಯಿ ಮೆತ್ತಗಾಗ್ಬಿಡ್ತಾವೆ. ಬೆಂಡಿಕಾಯಿ ಮೆತ್ತಗೆ ಬಂದಂದ್ರೆ ಅವು ಟೇಸ್ಟ್ ಅನ್ಸಂಗಿಲ್ಲ, ಕ್ರಿಸ್ಪಿಯಾಗಿದ್ರೆ ಟೇಸ್ಟಾಗಿರ್ತಾವೆ. ಬೆಂಡಿ ಫ್ರೈ ಮಾಡಕ್ಕೆ ನಾನು ಒಂದು ಅರ್ಧ kg ಅಷ್ಟು ಬೆಂಡಿಕಾಯಿ ತೊಗೊಂಡಿನಿ. ಈಗ ಇಲ್ಲಿ ಬೆಂಡಿಕಾಯಿ ಎಲ್ಲ ನಾನು ಸ್ವಚ್ಛಾಗಿ ಕ್ಲೀನಾಗಿ ತೊಳೆದಿಟ್ಟಿನಿ. ಮೊದಲನ್ನ ತೊಳೆದಿಟ್ಕೊರಿ, ಹೆಚ್ಚಿದ ಬಳಿಕ ತೊಳೆಯೋಕೋಬೇಡ್ರಿ. ಯಾಕಂದರೆ ಬೆಂಡಿಕಾಯಿ ಒಳಗೆ ಅಂಟು ಇರ್ತೈತಲ್ಲ, ಅದೆಲ್ಲ ಹತ್ತಂದ್ರೆ ಸರಿ ಅನ್ಸಂಗಿಲ್ಲ. ಅದಕ್ಕೆ ಮೊದಲನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಹೆಚ್ಚಬೇಕು. ಈಗ ಬೆಂಡಿ ಫ್ರೈ ಮಾಡೋಕ್ಕಲ್ಲ ಮೊದಲು, ಈಗ ಈ ಬೆಂಡಿಕಾಯಿ ಅಂತ ಎಲ್ಲ ತೊಳೆದಿಟ್ಕೊಂಡಿನಿ. ಇವನ್ನೆಲ್ಲ ಒಂದು ಒಣ ಬಟ್ಟೆಯಿಂದ ಈ ಟೈಪ್ ಒರೆಸಿ ಇಟ್ಕೊಳ್ಳೋಣ ಪೂರ್ತಿ. ಅಂದರೆ ಇದ್ರಾಗಿನ ನೀರಿನ ಅಂಶ ಎಲ್ಲ ಹೋಗ್ತೈತಿ. ಕೆಲವೊಬ್ರಿಗೆಲ್ಲ ಬೆಂಡಿಕಾಯಿ ಭಾಳ ಇಷ್ಟ ಆಕ್ಕೈತಿ, ಕೆಲವೊಬ್ರಿಗೆ ಬೆಂಡಿಕಾಯಿ ಇಷ್ಟನೂ ಆಗಂಗಿಲ್ಲ. ಯಾರು ಬೆಂಡಿಕಾಯಿ ಇಷ್ಟಪಡ್ತಾರಲ್ಲ ಅವರಿಗಂತೂ 100% ಇಷ್ಟ ಆಕ್ಕೈತಿ. ಅದ್ರ ಜೊತೆಗೆ ಯಾರಿಗೆ ಬೆಂಡಿಕಾಯಿ ಇಷ್ಟ ಆಗಂಗಿಲ್ಲಲ್ಲ ಅವರು ಭಾಳ ಇಷ್ಟ ಮಾಡಿ ತಿಂತಾರೆ ಇವನ್ನ. ಇವೆಲ್ಲ ಫುಲ್ ಕ್ರಿಸ್ಪಿಯಾಗಿ ಮಸ್ತ್ ಟೇಸ್ಟಾಗಿ ಬರ್ತಾವೆ. ಈಗ ಹೊರಗಡೆ ಮಳೆ ಬರತ್ತೈತಲ್ಲ, ಅದಕ್ಕೆ ನನ್ನ ಮಕ್ಕಳೆಲ್ಲ ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳಿದರೆ, ಅದಕ್ಕಂಥೇಳಿ ಈಗ ಕುರುಕುರು ಬೆಂಡಿ ಫ್ರೈ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಎಲ್ಲ ಬೆಂಡಿಕಾಯಿನೂ ಈಗ ಕರೆಕ್ಟಾಗಿ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಕೊಂಡೀನಿ. ಫುಲ್ ಎಲ್ಲ ಇವು ಈಗ ಡ್ರೈ ಆಗ್ಯಾವು. ಈಗ ಇವನ್ನ ಹೆಚ್ಕೊಳ್ಳೋಣಂತೆ. ಇಲ್ಲಿ ನೀವು ಬೆಂಡಿಕಾಯಿ ಏನು ತೊಗೋತಿರಲ್ಲ, ಬೆಂಡಿಕಾಯಿ ತೊಗೊಳ್ಬೇಕಾದ್ರೆ ಕೆಲವೊಮ್ಮೆ ಭಾಳ ಬಲ್ತಿದ್ದು ಸಿಕ್ಬಿಡ್ತಾವೆ. ಇವು ಕರೆಕ್ಟ್ ಇದಾವ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಇದು ಮುಂದಿನ ತುದಿ ಏನಿರ್ತೈತಲ್ಲ ಈ ಟೈಪ್ ಮುರಿದ್ರೆ ಕರೆಕ್ಟಾಗಿ ಮುರಿಬೇಕು. ಅಂದಾಗ ಇವು ಕರೆಕ್ಟಾಗಿ ಎಳೆವಿರ್ತಾವೆ ಮತ್ತು ಚಲೋನೂ ಇರ್ತಾವೆ ಬೆಂಡಿಕಾಯಿ. ಇವು ಕರೆಕ್ಟಾಗಿ ಮುರಿಲಿಲ್ಲ ಅಂದರೆ ಭಾಳ ಬಲ್ತಿರ್ತಾವೆ. ನೀವು ಪಲ್ಯ ಮಾಡಿರಿ, ಏನಾರ ಸ್ನ್ಯಾಕ್ಸ್ ಮಾಡಿರಿ, ಯಾವುದೂ ಟೇಸ್ಟ್ ಆಗಂಗಿಲ್ಲ. ಅದಕ್ಕಂಥೇಳಿ ಈ ಟೈಪ್ ಮುರಿದು ನೋಡಿನ ತಗೋರಿ. ಇಲ್ಲೇ ಈ ಬೆಂಡಿಕಾಯ್ದು ಮೊದಲಕ್ಕೆ ಈ ಟೈಪ್ ಕಟ್ ಮಾಡಿ ತಕ್ಕೊಳ್ಳೋಣ. ತಕ್ಕೊಂಡಾದ್ಬೇಕು ಈಗೇನು ಬೆಂಡಿಕಾಯಿ ಇರ್ತಾವಲ್ಲ, ಈ ಬೆಂಡಿಕಾಯಿ ಒಳಗೆ ಒಂದ್ರೊಳಗೆ ಒಂದು 5 ರಿಂದ 6 ಪೀಸ್ ಮಾಡ್ಕೊಳ್ಳೋಣಂತೆ. ನಿಮಗೆ ಭಾಳ ಸಣ್ಣ ಅಂತ ಅನ್ನಿಸ್ತಾವಂದ್ರೆ 4 ಮಾಡ್ಕೊಂಡ್ರು ನಡಿತೈತಿ. ಈಗ ನಾವು ಒಂದ್ರೊಳಗೆ 5, ಇದು ಸ್ವಲ್ಪ ದೊಡ್ಡ ಬೆಂಡಿಕಾಯಿ ಐತಲ್ಲ, ಅದಕ್ಕೆ 5 ಪೀಸ್ ಮಾಡ್ಕೊಳತ್ತೀನಿ. ಈಗ ಈ ಟೈಪ್ ಎಲ್ಲ ಪೂರ್ತಿಗೆ ಬೆಂಡಿಕಾಯಿನೂ ಕಟ್ ಮಾಡ್ಕೊಳ್ಳೋಣ ಇದೇ ಟೈಪನ್ನು. ಇದು ಸ್ವಲ್ಪ ದೊಡ್ಡದಾತಂತ ಅನಿಸ್ತೈತಿ, ಅದಕ್ಕೆ ಈಗ ಇನ್ನೊಂದು ಸರಿ ಕಟ್ ಮಾಡ್ತೀನಿ. ಈ ಸೈಜಿಗೆ ಬರ್ಬೇಕು. ಈಗ ಒಂದೇ ಬೆಂಡಿಕಾಯಿನ ಹಿಂಗೆ ಉದ್ದುದ್ದಾಗಿ ಈಗ ಕಟ್ ಮಾಡ್ಕೊಂಡಿನಿ, ಬಾಕಿಯೆಲ್ಲನೂ ಕಟ್ ಮಾಡ್ಕೊತೀನಿ. ಈಗ ಇಲ್ಲಿ ನೋಡ್ರಿ, ಇವನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಈಗ ಇಲ್ಲಿ ನೋಡ್ರಿ, ನಾನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿನಿ. ಇದ್ರೊಳಗೆ ಕೆಲವೊಂದು ಕಡೆ ಬೀಜ ಇದ್ದಾವೆ, ಅದಕ್ಕಂಥೇಳಿ ಈಗ ಈ ಪಾತ್ರೆ ಒಳಗೆ ಎಲ್ಲ ಪೂರ್ತಿ ಬೆಂಡಿಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೆಲ್ಲ ಆ ಬೆಂಡಿಕಾಯಿನ ಹಾಕಾಕತ್ತೀನಿ. ಈಗ ಇಲ್ಲಿ ಸ್ವಲ್ಪ ಬೀಜ ಬಂದಾವು ಹೊರಗಡೆ, ಅಂದರೂ ಇನ್ನೂ ಕೆಲವೊಂದು ಬೀಜ ಇದ್ದಾವೆ. ಅದಕ್ಕಂಥೇಳಿ ಈ ಟೈಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿದರೆ ಇಲ್ಲಿ ಕೆಳಗಡೆ ಬೀಜ ಎಲ್ಲ ಬಂದುಬಿಡ್ತಾವೆ. ಈ ಟೈಪೆಲ್ಲ ಇವನ್ನೆಲ್ಲ ಈಗ ಸ್ವಲ್ಪ ಮಿಕ್ಸ್ ಮಾಡೀನಿ. ಮಿಕ್ಸ್ ಮಾಡಿದ್ದಕ್ಕೆ ಇಲ್ಲಿ ಕೆಳಗಡೆ ಅದ್ರ ಬೀಜ ಎಲ್ಲ ಬಂದಾವೆ. ಇನ್ನೂ ಸ್ವಲ್ಪ ಇದಾವೆ, ಅಷ್ಟಿದ್ರೆ ನಡಿತೈತಿ. ಈಗ ಇವನ್ನ ಸೈಡಿಗೆ ಇಡ್ತೀನಿ. ಬೆಂಡಿ ಫ್ರೈ ಮಾಡೋಕ್ಕೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೆ 1 ಕಪ್ನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಳತ್ತೀನಿ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. 2 ಟೀ ಸ್ಪೂನು ಅಕ್ಕಿ ಹಿಟ್ಟು ಜೊತೆಗೆ 2 ಟೀ ಸ್ಪೂನು
ಕಾರ್ನ್ ಫ್ಲೋರ್ ಹಾಕಾಕತ್ತೀನಿ, ಅಂದರೆ ಗೊಂಜಾಳದ ಹಿಟ್ಟು. ಇಲ್ಲ 2 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡೀನಿ. 1 ಟೀ ಸ್ಪೂನ್ ಅಷ್ಟೇ ಹವೀಜ್ ಪುಡಿ ಹಾಕ್ಕೊಳತ್ತೀನಿ. 1/2 ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕಾಕತ್ತೀನಿ. ಒಂದಿಷ್ಟು ಚಾಟ್ ಮಸಾಲ ಹಾಕಾಕತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ಖಾರ ಪುಡಿ ಹಾಕಾಕತ್ತೀನಿ. 1/2 ಟೀ ಸ್ಪೂನ್ ಅಷ್ಟೇ ಅರಿಶಿನ ಪುಡಿ ಹಾಕಾಕತ್ತೀನಿ. ಒಂದಿಷ್ಟು ಅಜ್ವೈನ ತೊಗೊಂಡಿನಿ. ಈ ಅಜ್ವೈನೆಲ್ಲ ಈ ಟೈಪ್ ಕರೆಕ್ಟಾಗಿ ತಿಕ್ಕಿ 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 ಹಾಕೋಣ, ಅಂದರೆ ಚಲೋ ಫ್ಲೇವರ್ ಬರ್ತೈತಿ. ಅಂದಾಜು 1 ಟೀ ಸ್ಪೂನ್ ಅಷ್ಟು ಇದಾವೆ ಇವು. ಈಗ ಇದನ್ನು ಹಿಟ್ಟೆಲ್ಲ ಪೂರ್ತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಈಗ ಮಸಾಲೆ ರೆಡಿ ಆಕ್ಕೈತಿ. ಇದು ಮಾಡೋ ಪ್ರೊಸೀಜರೆಲ್ಲ ಸ್ವಲ್ಪ ಡಿಫ್ರೆಂಟ್ ಐತಿ, ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ರಿ. ಅಂದಾಗ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ನೀವು ಮಾಡುವಂಥ ಬೆಂಡಿ ಫ್ರೈ ಬರ್ತಾವೆ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಈಗ ಇಲ್ಲೇ ಬೆಂಡಿ ಫ್ರೈಗೆ ಮಸಾಲೆ ಅಂತೂ ರೆಡಿ ಆಗೈತಿ. ಈಗ ಈ ಮಸಾಲಾನ ತೆಗೆದಿಟ್ಕೊಳ್ಳೋಣ. ಇಲ್ಲೇ ನಾನು ಸ್ಟಾರ್ಟಿಂಗಿಗೆ ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೆ. ಅದರೊಳಗೆ ಒಂದು 1/4 kg ಅಷ್ಟು, ಅಂದರೆ 250 ಗ್ರಾಮ್ನಷ್ಟೇ ಬೆಂಡೆಕಾಯಿನಿಗೆ ಹೆಚ್ಚಿಟ್ಕೊಂಡಿನಿ. ಜಾಸ್ತಿ ಆಗ್ತಾವಂತ ಅನ್ನಿಸ್ತೆ, ಅದಕ್ಕೆ ಒಂದು ಅರ್ಧ ತೆಗೆದು ಅರ್ಧ ಅಷ್ಟೇ ಮಾಡಾಕತ್ತೀನಿ. ಈಗ ಇವೆಲ್ಲ ಮಾಡಿದ ಬಳಿಕ ಭಾಳ ಈಡಾಗ್ತಾವೆ, ಅಂದರೆ ಜಾಸ್ತಿ ಅನ್ನಿಸ್ತಾವೆ, ಅದಕ್ಕಂಥೇಳಿ ಅರ್ಧ ತೆಗೆದು ಅರ್ಧ ಮಾಡಾಕತ್ತೀನಿ. ಈಗ ಈ ಬೆಂಡೆಕಾಯಿನೆಲ್ಲ ಒಂದು ಪಾತ್ರೆಗೆ ತಕ್ಕೋತೀನಿ. ಸ್ವಲ್ಪ ದೊಡ್ಡ ಪಾತ್ರೆನ ತಗೋರಿ, ಅಂದರೆ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗ್ತೈತಿ. ಈಗ ಈ ಬೆಂಡೆಕಾಯಿಗೆ ಮೊದಲೇ ಏನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿತ್ತಲ್ಲ, ಈ ಮಸಾಲನ ಒಂದು ಅರ್ಧ ಅಷ್ಟೇ ಹಾಕ್ಕೋತೀನಿ, ಪೂರ್ತಿ ಹಾಕ್ಕೋದಿಲ್ಲ. ಪೂರ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಸ್ಟಾರ್ಟಿಂಗಿಗೆ, ಅದಕ್ಕೆ ಒಂದು ಅರ್ಧ ಅಷ್ಟೇ ಹಾಕ್ಕೊಳತ್ತೀನಿ. ಈಗ ಇವನ್ನೆಲ್ಲ ಕರೆಕ್ಟಾಗಿ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಪ್ರೊಸೀಜರ್ನಿಂದ ಮಾಡಿದ್ರಷ್ಟೇ ಇವು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ, ಇಲ್ಲಾಂದರೆ ಮೆತ್ತಗಾಗ್ಬಿಡ್ತಾವೆ. ಮಾಡಿದ ಕೂಡಲೇ ಮೆತ್ತಗಾದವು ಅಂದರೆ ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ. ಕ್ರಿಸ್ಪಿಯಾಗಿದ್ದರೆ ಭಾಳ ಟೇಸ್ಟ್ ಅಂತ ಅನ್ನಿಸ್ತಾವೆ ತಿನ್ನೋಕೆ. ಈಗ 1 ಟೀ ಸ್ಪೂನ್ ಅಷ್ಟೇ ಉಪ್ಪು ಹಾಕ್ಕೊಳಕತ್ತೀನಿ. ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೋರಿ. ಈಗ ಇವನು ಉಪ್ಪು ಹಾಕಿದ ನಂತರ ಮತ್ತೊಂದು ಸರಿ ಈ ಟೈಪ್ ಕಲಿಸ್ಕೊಡೋಣ. ಈಗೇನು ಉಪ್ಪು ಹಾಕಿರ್ತೀವಲ್ಲ, ಉಪ್ಪು ಹಾಕಿದ ಕೂಡಲೇ ಸ್ವಲ್ಪ ಮಸಾಲ ಕರೆಕ್ಟಾಗಿ ಹಿಡಿತಾವೆ ಇವು ಬೆಂಡೆಕಾಯಿ. ಇಲ್ಲೇ ಇನ್ನೂ ಸ್ವಲ್ಪ ಏನು ಹಿಟ್ಟಿತ್ತಲ್ಲ ಮಸಾಲದ್ದೆ, ಆ ಮಸಾಲ ಹಿಟ್ಟೆ ಇನ್ನೂ ಸ್ವಲ್ಪ ಹಾಕ್ಕೊಳತ್ತೀನಿ. ಈಗ ಎಲ್ಲ ಮಸಾಲೆ ಹಿಟ್ಟನ್ನು ಹಾಕ್ಕೊಂಡಿನಿ. ಈಗ ಇದನ್ನು ಕರೆಕ್ಟಾಗಿ ಇನ್ನೊಂದು ಟೈಮ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕೈತಲ್ಲ, ಉಪ್ಪು ಹಾಕಿದ್ದಕ್ಕೆ ಕರೆಕ್ಟಾಗಿ ಎಲ್ಲ ಕಡೆನೂ ಬೆಂಡೆಕಾಯಿಗೆ ಮಸಾಲೆ ಹಿಟ್ಟು ಹತ್ತೈತಿ. ಈಗ ಇಲ್ಲವನ್ನ ಕರೆಕ್ಟಾಗಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟೇನಿ. ಇದಕ್ಕೆ ಯಾವುದೇ ರೀತಿ ನೀರದು ಹಾಕಿಲ್ಲ ನಾನು, ಹಂಗೆ ಇಟ್ಟೇನೀಗ. ಇವು ಡ್ರೈನೇ ಇರ್ಬೇಕಂದ್ರಷ್ಟೇ ಕ್ರಿಸ್ಪಿ ಬರ್ತಾವೆ. ಈಗ ಬೆಂಡಿ ಫ್ರೈ ಮಾಡೋಕೆ ಒಂದು ಬಾಳ್ಗೆ ಇಟ್ಕೊಂಡಿನಿ. ಈ ಬಾಳ್ಗೆ ಕಾದ ಬಳಿಕ ಇದಕ್ಕೆ ಎಣ್ಣೆ ಹಾಕೋಣಂತೆ. ಈಗ ಇಲ್ಲೇ ಬಾಳ್ಗೆ ಕಾದೈತಿ, ಇದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ. ಈಗ ಬೆಂಡಿ ಫ್ರೈ ಮಾಡೋಕೆ ಎಣ್ಣೆನ ಗರಂ ಮಾಡೋಕೆ ಇಟ್ಟೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದೈತಿ ಇಲ್ಲ ಚೆಕ್ ಮಾಡೋಣ. ಇನ್ನೊಂದು ಸ್ವಲ್ಪ ಕಾಯ್ಬೇಕು, ಫುಲ್ ಗರಮಾಗಿ ಕಾಯಿಲಿ ಎಣ್ಣೆ, ಅಲ್ಲಿ ತನಕ ಕಾಯಿಸ್ಬೇಕು. ಈಗ ಎಣ್ಣೆ ಫುಲ್ ಗರಂ ಕಾದೈತಿ. ನಾವೇನು ಮಾಡಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಮಸಾಲ, ಈಗ ಆ ಬೆಂಡೆಕಾಯಿ ಮಸಾಲನ ಕರಿಯಾಕತ್ತೀನಿ. ಈಗ ಎಣ್ಣೆ ಗರಮಾಗಿ ಕಾದೈತಿ. ಈಗ ಕಾದಿದ ಎಣ್ಣೆ ಒಳಗೆ ಹಾಕತ್ತೀನಿ ನಾನು. ಎಲ್ಲ ಫುಲ್ ಒಮ್ಮೆ ಹಾಕೊಂಡ್ಬಿಡಾಕಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ಕೋರಿ, ಅಂದಾಗಷ್ಟೇ ಇವು ಕ್ರಿಸ್ಪಿಯಾಗಿ ಬರ್ತಾವೆ. ಇವು ಕರೆಕ್ಟಾಗಿ ಈ ಬಾಳ್ಗೆ ಒಳಗೆ ಈ ಟೈಪ್ ಕರಿಯಾಕೆ ಜಾಗ ಇರ್ಬೇಕು ಇವಕ್ಕೆ, ಅಂದಾಗ ಇವು ಕರೆಕ್ಟಾಗಿ ಫ್ರೈ ಆಗ್ತಾವೆ. ಇದು ಫುಲ್ ಹೈ ಫ್ಲೇಮ್ ಒಳಗೆ ಈಗ ಕರಿಯಾಕ್ತೀನಿ ನಾನು. ಇವಿಲ್ಲೇ ಲೈಟಾಗಿ ಫ್ರೈ ಆಗ್ಯಾವ, ಫ್ಲೇಮನ್ನೀಗ ಲೋ ಇಟ್ಕೊಳತ್ತೀನಿ ನಾನು. ಲೋ ಫ್ಲೇಮ್ ಒಳಗೆ ಸ್ವಲ್ಪ ಇನ್ನೊಂದು 2 ನಿಮಿಷವನ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಇವು ನೋಡ್ರಿ ಕರೆಕ್ಟಾಗಿ ಫ್ರೈ ಆಗ್ಯಾವ. ಈಗ ಇವನ್ನ ಒಂದು ಪಾತ್ರೆ ತಕ್ಕೊಳತ್ತೀನಿ.
ಇವನ್ನ ಈ ಟೈಪ್ ತೂತಿದ್ದು ಪಾತ್ರೆ ಒಳಗೆ ತಕ್ಕೊಂಡ್ರಿ ಅಂದ್ರೆ ಎಣ್ಣೆ ಎಲ್ಲ ಕೆಳಗಡೆ ಇಳಿತೈತಿ ಮತ್ತು ಆ ಎಣ್ಣೆ ನೀವು ಬೇರೆ ಎದಕ್ಕಾದ್ರೂ ಅಡುಗೆಗೆ ಯೂಸ್ ಮಾಡ್ಬೋದು. ಈಗ ಮತ್ತೆ ಫ್ಲೇಮನ್ನು ಹೈ ಮಾಡಾಕತ್ತೀನಿ ನಾನು. ಎಣ್ಣೆಗೆ ಸ್ವಲ್ಪ ಕರೆಕ್ಟಾಗಿ ಗರಮಾಗಿ ಕಾಯಕ್ಕೆ ಬಿಡೋಣ. ಈಗ ಎಣ್ಣೆ ಫುಲ್ ಕಾದೈತಿ. ಮತ್ತು ಸ್ವಲ್ಪ ಬೆಂಡಿ ಫ್ರೈನ ಹಾಕಾಕತ್ತೀನಿ. ಈಗ ಫುಲ್ ಹೈ ಫ್ಲೇಮ್ ಒಳಗೆ ಬಿಡ್ತೀನಿ. ಈಗ ಇವನ್ನ ಹೈ ಫ್ಲೇಮ್ ಒಳಗೆ ಬಿಟ್ಟೆ ನಾನು. ಬೆಂಡಿಕಾಯಿ ಹಾಕಿದ ಕೂಡಲೇ ಎಣ್ಣೆ ಸ್ವಲ್ಪ ತಣ್ಣಗಾಗ್ಬಿಡ್ತೈತಿ. ಅದಕ್ಕೆ ಫ್ಲೇಮ್ 1-2 ನಿಮಿಷ ಫುಲ್ ಹೈನೇ ಇರಲಿ. ಈಗ ಇವಿಲ್ಲೇ ಕರೆಕ್ಟಾಗಿ ಫ್ರೈ ಆಗ್ಯಾವ. ಇವನ್ನೂ ತಕ್ಕೋತೀನಿ. ಇನ್ನೂ ಈ ರೆಸಿಪಿ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಐತಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಅಂದರೆ ಕಂಪ್ಲೀಟಾಗಿ ಗೊತ್ತಾಗ್ತೈತಿ. ಈಗ ಇನ್ನೊಂದು ಸ್ವಲ್ಪ ಇದಾವೆ, ಇವನ್ನೂ ಅಷ್ಟೇ ಕರ್ಕೊಳ್ಳೋಣ. ಸ್ವಲ್ಪ ಕರ್ಕೊಳ್ಳೋಣ. ಎಲ್ಲ ಒಮ್ಮೆನ ಹಾಕಿಬಿಟ್ರಿ ಅಂದರೆ ಅವು ಕರೆಕ್ಟಾಗಿ ಜಾಗ ಸಿಗಂಗಿಲ್ಲ ಅಲ್ಲೇ ಕರಿಲಿಕ್ಕೆ, ಹಿಂಗಾಗಿ ಮೆತ್ತಗಾಗ್ಬಿಡ್ತಾವೆ. ಇಲ್ಲಿ ನೋಡ್ರಿ ಕುರುಕುರು ಬೆಂಡಿ ಫ್ರೈ ರೆಡಿ ಆಗ್ಯಾವ. ಇಲ್ಲಿ ನೀವು ನೋಡ್ಬೋದ ಎಷ್ಟು ಮಸ್ತ್ ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಇವಾಗ ಟೇಸ್ಟ್ ಮಾಡೋಣ. ಸ್ವಲ್ಪ ಸ್ವೀಟ್ ಚಟ್ನಿ ಐತಿಲ್ಲ, ಈ ಸ್ವೀಟ್ ಚಟ್ನಿ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಚಟ್ನಿ ಐತಿ. ಮಸ್ತ್ ಟೇಸ್ಟ್ ಅನಿಸುತ್ತಿದೆ. ವಾವ್, ಮಸ್ತ್ ಟೇಸ್ಟ್ ಬಂದೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಡ್ಕೋಬೋದು. ಧನ್ಯವಾದಗಳು.